ಏನಿಲ್ಲ ಇಂಥ ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಕಟ್ಟೆ ಕಟ್ಟೆ ಗಂಧದ ಕಟ್ಟೆ ಮಳವಳ್ಳಿ ಮಹಾಲಕ್ಷ್ಮಿ ಬ್ಯಾಂಡ್ ಕಂಡ್ರೆ ಮಕ ನೋಡಿ ಸುಖವಿಲ್ಲ ಬಂದಂಟಿ ಬನ್ನಿ ಬಂದಕ್ಕ ಬನ್ನಿ ಇದೇ ಗಂಧದ ಕಡ್ಡಿನ ಸಾಧು ಕೋವಿಲ್ ಮದ್ವೆ ರಸಿದಿದೆ ಗಂಧದ ಕಡ್ಡಿನ ಅಷ್ಟೇ ಯಾಕ್ರಿ ನಮ್ ದಳ್ಳಾಳಿ ಮೂಳೆ ಡಾಕ್ಟರ್ ಮೊದಲೇ ಫಸ್ಟ್ ರಸಿದಿದೆ ಗಂಧದ ಕಡ್ಡಿ ಕಂಡ್ರೆ ಅದು ಬಿಟ್ರೆ ನಮ್ಮ ಅಮೂಲ್ಯ ಮೈಂದ್ರದಾಗ ಹಚ್ಚಿದ್ದಿದೆ ಗಂಧದ ಕಡ್ಡಿ ಬಂದಕ್ಕ ಬನ್ನಿ ಬಂದಣ್ಣ ಬನ್ನಿ ಮುಖ ನೋಡಿ ಸುಖವಿಲ್ಲ ಬಂದಕ್ಕ ಬನ್ನಿ ಬಂದಣ್ಣ ಬನ್ನಿ ರೇ ಇದ್ ಬಿಟ್ರೆ ಇದ ಇದು ನೋಡ್ರಿ ಗಮದೆಣ್ಣೆ ಅಂದ್ರೆ ಸೆಂಟು ಸಂಪಿಗೆ ಜಾಜ್ಗೆ ಮಲ್ಲಿಗೆ ಒಂದಕ್ಕೆ 10 ಎರಡಕ್ಕೆ 20 ರೀ ದೀಪಾವಳಿ ವ್ಯಾಪಾರ ಬಂದ್ರೆ 3ನೇ ಫ್ರೀ ಆಗ್ಬಿಡ್ತೀನಿ ಆಂಟಿಯರ್ಗೂ ಉಂಟು ಅಂಕಲ್ಗೂ ಉಂಟು ಹುಡುಗಿರ್ಗೂ ಉಂಟು ಹುಡುಗಿಗೂ ಉಂಟು ಅಜ್ಜಿಗೂ ಉಂಟು ಅಂಕಲ್ಗೂ ಉಂಟು ಮುಖ ನೋಡಿ ಸುಖವಿಲ್ಲ ಬಂದ್ರಕ್ಕ ಬನ್ನಿ ಬಂದ್ರಣ್ಣ ಬನ್ನಿ ಅತ್ತೆ ಕಾಣ್ದಂಗೆ ಸೊಸೆರಿದ್ರು ಬನ್ನಿ ಸೊಸೆ ಕಾಣ್ದಂಗೆ ಅತ್ತೆರಿದ್ರು ಬನ್ನಿ ಬಂದ್ರಕ್ಕ ಬನ್ನಿ ದೀಪಾವಳಿ ವ್ಯಾಪಾರ ಬನ್ನಿ ಬನ್ನಿ ಬಿಂಗದ ಸಿಂಗಾರಿ ಮೈದೊಂದಿನ ವೈಯಾರಿ ಈ ಸವಿಗಳಿಗೆ ಎಸಬೀವಳಿಗೆ ನಿನ್ನಂತರಂಗ ಮಧುರಂಗ ಬಿಂಗದ ಸಿಂಗಾರಿ ಉಡಂಕಿನ ವೈಯಾರಿ ಓಹೋ ನಮಸ್ಕಾರ ಯಾರ್ಗೆ ಯಾರಿಗೆ ಅಂದ್ರೆ ನಿಮ್ಗೆ ಯಾಕೆ ಮಾಡೋಕೆ ಏನ ವ್ಯಾಪಾರನ ಅದ್ಗೆಟ್ ಹೈವಾನ್ ಏನಯ್ಯ ಮಾತೆತ್ತಿದ್ರೆ ಸಾಕು ಬರೀ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತೀಯಲ್ಲ ಸರಿ ನೀನ್ ಏನ್ ವ್ಯಾಪಾರ ಮಾಡ್ತೀಯ ಮೇಡಮ್ ಕಡ್ಡಿ ಕಡ್ಡಿ ಗಂಧದ ಕಡ್ಡಿ ನೀನ್ ಕಡ್ಡಿ ವ್ಯಾಪಾರನಾದ್ರೂ ಮಾಡು ಇಲ್ಲ ಚಡ್ಡಿ ವ್ಯಾಪಾರನಾದ್ರೂ ಮಾಡು ಯಾರು ಬೇಡ ಅಂತಾರೆ ಆದ್ರೆ ಯಾರನ್ನ ಮಾತಾಡ್ಸ್ಬೇಕು ಯಾರನ್ನ ಮಾತಾಡ್ಸ್ಬೇಡ ಅಂತ ಗೊತ್ತಾಗಲ್ಲ ಬೇಜಾರು ಮಾಡ್ತೇಬೇಡಿ ಆಂಟಿ ಏನಂದೆ ಆಂಟಿ ಆಂಟಿನಾ ಲೋ ಇನ್ನು ಸರಿಯಾಗಿ ಅಂಕಲ್ಲೇ ಬಂದಿಲ್ಲ ಹೀಗಿರ್ಬೇಕಾದ್ರೆ ಆಂಟಿ ಅಂತ ಹೇಳ್ತಾ ಇದೆಯಲ್ಲ ಹಾಗೆಲ್ಲ ಕರಿಬೇಡ ನನ್ನನ್ನ ಬಂಗಾರು ಅಂತ ಕರಿ ಬಂಗಾರು ಬೇಡ ಕೇಳೋದು ನಿಂದರ್ಮ ಮಾಡೋದು ನಂದರ್ಮ ಏನ್ಲ ಅದು ನೀನ್ ಮಾಡೋದು ಅದೇ ನಮಸ್ಕಾರ ಮಾಡೋದು ತಗೋತ್ರಿದ್ದ ಕೇಳೋದು ನೋಡ್ಲಾ ನಮಸ್ಕಾರದಿಂದ ಹೊಟ್ಟೆ ತುಂಬಲ್ಲ ಸಂಸ್ಕಾರ ಸಾಕಾರ ಸರಿಯಾಗಿರ್ಬೇಕು ಅಂದ್ರೆ ಮಾಲು ಪಕ್ಕ ಇರ್ಬೇಕು ಕಲ ಆವಾಗ್ಲೇನೆ ಹುಡಿಕೋ ಬಂದ್ ತಗೋತಾರೆ ಗೊತ್ತಾ ಮೇಡಮ್ ನೀನ್ ನೋಡಿದ್ರೆ ನಮ್ಮೂರು ಸ್ಕೂಲ್ ಟೀಚರ್ ಗಂಡಗ ಅಂತಿರಲ್ಲ ಯಾಕೆ ಹೆರಿಗೆ ಮಾಡ್ಸೋ ನರ್ಸಂಗ್ ಕಾಣಕ್ಕಿಲ್ವಾ ನನ್ ಕೆಲ್ಸ ಕಾರ್ಯ ಎಲ್ಲ ಕಟ್ಕೊಂಡು ತಪ್ಪು ತಿಳ್ಕೊಬೇಡ್ರಿ ನಾನು ಒಬ್ಬ ವ್ಯಾಪಾರಸ್ಥ ಊರ ಮೇಲೆ ಹೋಗ್ತೀನಿ ವ್ಯಾಪಾರ ಮಾಡ್ತೀನಿ ಗುರ್ತು ಪರಿಚಯ ಯಾರು ಇಲ್ಲ ಪರಿಚಯ ಮಾಡ್ಕೋಬೇಕಲ್ವಾ ಬಂಡವಾಳ ಕಡಿಮೆ ಇದ್ರು ಮಾತೆ ಬಂಡವಾಳ ಬೇಡ ನಮ್ಗೆ ಗೊತ್ತಾಗತ್ತೆ
ದೇಹ ವೈಪಾಟಿ ಬೆಳೆಸ್ಕೊಂಡಿದ್ಯಾ ಅಂದ ಮೇಲೆ ಬಂಡವಾಳ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಗೊತ್ತಾಗ್ತಾ ಇದೆ. ಹೌದು ಮೇಡಮ್, ನೀವು ಸಣ್ಣಕ್ಕೆ ಇದ್ದೀರಲ್ಲ, ನಾನ್ ಸಜ್ಜೆ ಇದ್ದೀರ ಬಿಡಿ ನೀವು. ಸರಿ ಸರಿ, ಇಷ್ಟು ನಿಮ್ ಡ್ಯೂಟಿ ಆಗಿರುವ ನಿಮ್ ಡ್ಯೂಟಿ ಅಂತ ಹೇಳಲ್ಲ. ನನಗ್ ಕೇಳ್ದಾಗೆ ಎಲ್ಲಾ ಹೆಣ್ಮಕ್ಳು ಹೀಗೆ ಕೇಳ್ತೀಯಾ? ಇಲ್ಲ ಮೇಡಮ್, ಮುಖ ನೋಡಿ ಕೇಳ್ತೀವಿ. ಕೆಲವು ತಿವಿ ಹೊಸ ಇರ್ತವೆ, ಕೆಲವು ಗುಟ್ಟಾಕ ಹೊಸ ಇರ್ತವೆ, ಇನ್ನು ಕೆಲವು ಹೊಸ ಹೂವಾದಿಯೋ ಇರ್ತವೆ ಮೇಡಮ್. ಇದೆಲ್ಲ ಲೆಕ್ಕಾಚಾರ ಮಾಡಿ ಕೇಳ್ತೀವಿ ಮೇಡಮ್. ಹೌದಾ? ಹಾಗಾದ್ರೆ ನನ್ನನ್ನ ಯಾವ ತರ ಹಸು ಅಂತ ತೀರ್ಮಾನ ಮಾಡಿದ್ಯಾ? ಮೇಡಮ್, ನಿಮ್ ನೋಡ್ರೆ ಗೊತ್ತಾಗುತ್ತೆ. ನೀವೇ ಬಂದು ತಿವಿಸ್ಕೊಂಡ್ರೆ ನಮ್ಮ ತಿವಿಯಲ್ಲ ಅಂತ. ಅಂದ್ರೆ ಅಂದ್ರೆ ನೀವು ಒಂಥರ ಸಾಧು ಸೀಮೆಸ ಇದ್ದಂಗ ಮೇಡಮ್. ಅದಿರ್ಲಿ ಬಿಡಿ, ನಿಮ್ ಡ್ಯೂಟಿ ಇರುತ್ತೆ ಹೇಳೇ ಇಲ್ಲ. ಹೇಳಲೇಬೇಕಾ? ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಹೇಳ್ತೀನಿ ಕೇಳು. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾಲೇಜ್ಗೆ ಹೋಗ್ತೀನಿ, ಮಧ್ಯಾಹ್ನದಿಂದ ಸಂಜೆವರೆಗೂ ಕಟಿಂಗ್ ಕ್ಲಾಸ್ ಹೋಗ್ತೀನಿ. ಸಾಕಾ ಇಲ್ಲ ಏನಾದ್ರೂ ಬೇಕಾ? ಮೇಡಮ್, ಗಣಸಿಗೂ ಮಾಡ್ತೀರಾ ಇಲ್ಲ ಹೆಂಗಸಿಗೂ ಮಾಡ್ತೀರಾ? ಏ ಬರ್ಲ ಇಲ್ಲಿ. ಅಟ್ಟಿಲಿ ನಿಮ್ಮ ಅವ್ವನಿಗೆ ಹೇಳ್ಬಿಟ್ಟು ಬಂದಿದ್ಯಲ್ಲ ನೀನು. ಎಲ್ಲಿ? ಅಲ್ಲ, ಬೆಳಿಗ್ಗೆ ಮಾಡ್ತೀನಿ ಕಲ್ಲ ನಿನಗೆ. ಏನು ಬಿಸಿನೀರ್ ಕಾಯಿಸು ಅಂತ ಸಲಿಗೆಯಿಂದ ಮಾತಾಡಿದ್ರೆ ಶಾಸ್ತ್ರ ಯಾವಾಗ ಇಟ್ಕೊಳ್ಳೋಣ ಅಂತಿದ್ನಂತೆ. ನಿನ್ನ ನಾನು ಯಾರ್ದು ಕಟ್ ಮಾಡಲ್ಲ, ಬಟ್ಟೆ ಕಟ್ ಮಾಡ್ತೀನಿ. ಓಲಿ ಬಿಡಿ ಮೇಡಮ್, ಯಾವ್ದಾವ ಕಟಿಂಗು ಬೆಳಿಗ್ಗೆಯಿಂದ ಬೋಣಿ ಆಗಿಲ್ಲ. ಒಂದು ಬೋಣಿ ಮಾಡಿ ಮಾಡಿ ನಿಮ್ಗೆ ಹಾಕಿ ಹಂಗೆ ತಿಕ್ಬಿಡ್ತೀನಿ. ಏನ್ಲ ತಿಕ್ಕೋದು ನೀನು? ಮೇಡಮ್, ಸೆಂಟ್ ಮೇಡಮ್. ಈ ಸೆಂಟು ನಿಮ್ ಬಟ್ಟೆ ಒಳಗೆ ಸೇರಿದ್ರೆ ಆಡೋ ಮಕ್ಕಳು ಹಿಡಿದು ಅಲ್ಲಾಡೋ ಬಂದು ಮುದ್ಕೋರ್ವರೆಗೂ ಬಂದು ಮೂಸ್ ನೋಡ್ತಾಳೆ ಮೇಡಮ್. ಅದೇ ಏನ್ಲ ಮೂಸ್ ನೋಡೋದು? ಅದೇ ರೀ ನಿಮ್ ಬಟ್ಟೆನಾ? ಹೌದಾ, ಸರಿ ಆಯ್ತು. ಹಾಗಾದ್ರೆ ಆ ಸೆಂಟ್ ಹೇಗಿದೆ ಅಂತ ಒಂದ್ಸಲಿ ತೋರಿಸ್ತೀಯಾ? ಮೇಡಮ್ ಕೊಡಿ ಮೇಡಮ್. ನಿಮ್ದ ಏನ ಕೈನಾ? ನನ್ ಮಗ ನೋಡಿದ್ರೆ ಬಂದ್ರೆ ನಿಂದ ಕೊಡು ಅಂತಾನೆ, ನೀನ್ ನೋಡಿದ್ರೆ ಬಂದ್ರೆ ನಿಂದ ಕೊಡು ಅಂತೀಯ. ಯಾಕೆ ಅಂತ ಕೊಡ್ಲ ನಾನು? ಮೇಡಮ್, ಈ ಮೂರಾಯಿ ಕೊಟ್ರೆ ಏನೂ ಆಗಲ್ಲ. ಚೆನ್ನಾಗಿ ತಿಕ್ಕಿ ಹಿಂದೆ ಬರೋ ಮಾಡ್ತೀನಿ ಮೇಡಮ್. ತಿಕ್ಕಿ ಬಾಳ ಎಕ್ಸ್ಪೀರಿಯನ್ಸ್ ಇರಂಗ ಐತೆ ನಿನಗೆ. ಇಲ್ಲ ಮೇಡಮ್, ವಾಸ್ಪ ಮೇಡಮ್ ಇನ್ನ ನೀನ್ ನೋಡಿದ್ರಂಗ್ ಕಾಣಲ್ವಲ್ಲ. ಸರಿ ಆಯ್ತು. ಹಾಗಾದ್ರೆ ಸರಿ, ಸ್ಯಾಂಪಲ್ ತೋರ್ಸು. ಕೊಡಿ ಮೇಡಮ್ ನಿಮ್ ಕೈನಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಣ್ಣ? ಇದ್ರ ಕೈಯ ಇದು ನಮ್ಮವ್ರು ಬಾಳೆ ತಿಂಡಿದಾನೆ. ಅವ್ನು ಯಾವಲ್ಲ ಅವನು? ತಿಕ್ಕ ಬಿಡು, ಇವತ್ತೊಂದೇ ದಿನ ನಾಟಕ ಆಡೋದು, ಮತ್ತೆ ನಾಳೆಯಿಂದ ಸಿಗಕ್ಕಿಲ್ಲ ನಾನು. ಇಲ್ಲ ಮೇಡಮ್, 20ನೇ ತಾರೀಕೆ ಕೇಂದ್ರಗಳಿಗೂ ಬರ್ತೀನಿ. ಎಂತ ಬರ್ಗೆಟ್ಟವ್ನು ಇರ್ಬೇಕು ನೀನ್ ನೋಡು. ಇಲ್ಲ ಸಾಕು ಬಿಡ್ಲ, ಉರಿತದೆ. ಅಭ್ಯಾಸ ಮೇಡಮ್, ಗಣಸರಿಗೆ ಉಜ್ಜಿ ಅಭ್ಯಾಸ ಬಿಡಿ ಮೇಡಮ್. ಅದಕ್ಕೆ ಕೈಯ ನೋಡ್ತಾ ಇದ್ರೆ ಕಿತ್ಕೊಂಡು ತಿಂದ ಮೇಡಮ್. ಆದ್ರೂ ನನ್ಗೊಂದು ಅನುಮಾನ ಕಲ, ಬಾಳ ನೋಡ್ತಾ ಇದ್ರೆ ಮಾತು ಎತ್ತಿದ್ರೆ ನನಗೆ ತಿಕ್ಕಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತೆ ಅಂತ ಹೇಳ್ತಾ ಇದ್ಯಾ? ನೋಡಿದ್ರೆ ಬರೀ ತಿಕ್ಕಿ ಬರೀ ಊದ್ಕೊಂಡೇ ಇದ್ಯಾ, ಸಮದೋಗೆ ಇಲ್ವಲ್ಲ ನೀನು? ಮೇಡಮ್, ಇವತ್ತಿಗೂ ಒಂದು 40 ವರ್ಷ ಆಯ್ತು. ಮ್ಯಾಕ್ ಕೋಲಿಲ್ಲ, ಕೀಳಿಲ್ಲ, ಒಂದೇ ಸೈಜ್ ಇರೋದು. ಏನು ಬಾಡಿ ಮೇಡಮ್? ಸರಿ ಆಯ್ತು ಬಿಡು. ಸರಿ, ಏನೋ ಪರವಾಗಿಲ್ಲ ಕಲ, ತಕ್ಕ ಮಟ್ಟ ಗಮ್ಮಂತ ಇದೆ. ಅಂದಾಗೆ ಏನ್ ಮಾಡಿದ್ಯಾ ರೇಟು? ಮೇಡಮ್, 1ಕ್ಕೆ 10, 2ಕ್ಕೆ 20. ಇವತ್ತು ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಅಂತ ನಾನು 2 ತಗೊಂಡ್ರೆ 3 ಫ್ರೀ ಆಗ್ಬಿಡ್ತೀನಿ ಮೇಡಮ್. ಹೆಂಗಸ್ರಂದ್ರೆ
ನೀನ್ ಒಬ್ನೇ ಅಲ್ಲ ಕಣ ನೋಡಿ ಹಾಕೋದು, ಇಡೀ ದೇಶನೇ ನೋಡ್ ಹಾಕುತ್ತೆ ಸರಿನಾ. ಆದ್ರೆ ನೀನ್ ಸೆಂಟೇನೋ ತಗೋಬೋದಾಗಿತ್ತು. ಆದ್ರೆ ಮೇಡಮ್ ಏನು ಇಲ್ವಾ ಇಲ್ವಾ? ಅದೇ ಇಲ್ಲ ಕಣ ನನ್ನ ಹತ್ರ. ರೇ ನಾ ಅನ್ಕೊಂಡ್ರಿ ಏನಂತ? ದುಡ್ಡು ಇಲ್ದ ಇಷ್ಟು ಜೋರ ಮಾತಾಡ್ತಾ ಇದ್ರಲ್ಲ, ದುಡ್ಡು ಇದ್ದಿದ್ರೆ ಇನ್ನೆಷ್ಟು ಜೋರ ಮಾತಾಡ್ತಿದ್ರೆ. ಇರ್ಲಿ ಪರವಾಗಿಲ್ಲ, ಸೆಂಟ ತಗೊಳ್ಳಿ, ₹1 ಬೋಣಿ ಮಾಡಿ ಸೆಂಟ ತಗೊಳ್ಳಿ. ಒಂದಿಲ್ಲ ಬಂದು ನಿಮ್ಮ ಹತ್ರ ತೀರ್ಸ್ಕೊ ಹೋಗ್ತೀನಿ. ಏನ್ಲ ಅದು ತೀರ್ಸ್ಕೊ ಹೋಗೋದು? ದುಡ್ಡ ರೀ. ನೋಡೋ ನಮ್ಮ ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ಆಮೇಲೆ ಸೊಂಟ ಮುರಿದ್ಬಿಡ್ತಾನೆ ಅಷ್ಟೇ. ಬೇಡಪ್ಪ ರೀ ಬಿಡ್ರಿ, ನಿಮ್ಮ ಅಪ್ಪ ಸಾಯಕೋದ್ರಿ ನಂದ ಹಚ್ಚ್ರಿ, ಅವನು ಮಜಾ ಮಾಡ್ಕೊಂಡು ಕಣ್ಲಿ ಸ್ವರ್ಗ ನೋಡ್ಕೊ ಹೋಗ್ಲಿ. ನಮ್ಮವ್ವ ಇರ್ತಾನೆ ಮಜಾ ಮಾಡಕ್ಕೆ. ನಮ್ಮವ್ವ ಸತ್ತು 5 ವರ್ಷ ಆಗದೆ, ಹೆಂಗ್ಲ ಮಜಾ ಮಾಡನು? ಇನ್ನೊಬ್ಬ ಕರ್ಕೊ ಬನ್ರಿ. ಅಯ್ಯ